Hello young minds, welcome back to Triple T Academy YouTube platforms. I hope all second PUC students are doing well with your PUC examinations. I hope you all are doing good. So on this regard, in this video I'm gonna discuss or I'm gonna share the information, very important update about your UG CET as well as UG NEET. So ಈ update ತುಂಬಾ important ಆಗುತ್ತೆ, especially 3 ಪಾಯಿಂಟ್ಸ್ ಒಂದು 3 ಇನ್ಫಾರ್ಮೇಷನ್ಸ್ ಬಗ್ಗೆ ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತೀನಿ. ಮೊದಲನೇದಾಗಿ ನಿಮ್ಮ ನೀಟ್ ಅಪ್ಲಿಕೇಶನ್ಸ್ ಎಡಿಟಿಂಗ್ ಕುರಿತಾದಂತೆ ಆಸ್ ವೆಲ್ ಆಸ್ KCET ಅಪ್ಡೇಟ್ ಕುರಿತಾದಂತೆ ಆ್ಯಂಡ್ ದೆನ್ ಎಷ್ಟೊಂದು ಜನ ವಿದ್ಯಾರ್ಥಿಗಳಿಗೆ KCET ಅಪ್ಲಿಕೇಶನ್ಸ್ ಹಾಕಾದ ನಂತರ ನೀಟ್ ಸ್ಟೂಡೆಂಟ್ಸ್ KCETನೂ ಬರೀಬೇಕಾ ಅನ್ನೋ ಡೌಟ್ಸ್ ಇದೆ. ಸೊ ಈ ಒಂದು ಡೌಟ್ಸ್ಗೆ ಈ ಒಂದು ವಿಡಿಯೋ ಮುಖಾಂತರ ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಮೊದಲನೇದಾಗಿ ನಿಮ್ಮ ನೀಟ್ ಅಪ್ಲಿಕೇಶನ್ಸ್ನ ಕುರಿತಾದಂತೆ, ಸೊ ಆಲ್ರೆಡಿ ಎಷ್ಟೋ ವಿದ್ಯಾರ್ಥಿಗಳು ನೀಟ್ ಅಪ್ಲಿಕೇಶನ್ಸ್ ಹಾಕಿದ್ದಾರೆ, ಬಟ್ ನೀಟ್ ಅಪ್ಲಿಕೇಶನ್ಸ್ ಎಡಿಟಿಂಗ್ ಆಪ್ಷನ್ಸ್ ಯಾವಾಗ ಬಿಡ್ತಾರೆ ಅಂತ ಎಷ್ಟೊಂದು ಜನ ವಿದ್ಯಾರ್ಥಿಗಳಿಗೆ ಈ ಒಂದು ಕ್ವೆಶನ್ ಮಾರ್ಕ್ ಇರುತ್ತೆ. ಸೊ ನೀಟ್ ಎಡಿಟಿಂಗ್ ಅಪ್ಲಿಕೇಶನ್ಸ್ ಅಪ್ಡೇಟನ್ನು ಬಿಟ್ಟಿದ್ದಾರೆ. ಸೊ 9th of March ಇಂದ 11th of March ವರೆಗೂ ನೀವು ಆನ್ಲೈನ್ ಅಪ್ಲಿಕೇಶನ್ಸ್ನ ಎಡಿಟ್ ಮಾಡ್ಬೋದು. ಸೊ ಏನೆಲ್ಲ ಎಡಿಟ್ ಮಾಡ್ಬೋದು ಆನ್ಲೈನ್ ಅಪ್ಲಿಕೇಶನ್ಸಲ್ಲಿ? ಕ್ಯಾಂಡಿಡೇಟ್ ಶಲ್ ಬಿ ಅಲೌಡ್ ಟು ಚೇಂಜ್ ಎನಿ ಒನ್ ಆಫ್ ದೀಸ್ 2 fields, ಫಾದರ್ ನೇಮ್ ಆ್ಯಂಡ್ ಕ್ವಾಲಿಫಿಕೇಷನ್ಸ್ ಆರ್ ಆಕ್ಯುಪೇಷನ್ಸ್ ಅಥವಾ ಮದರ್ ನೇಮ್ ಆ್ಯಂಡ್ ಕ್ವಾಲಿಫಿಕೇಷನ್ಸ್ ಆರ್ ಆಕ್ಯುಪೇಷನ್ಸ್. ಸೊ ಈ ವೇಲ್ಡ್ರಲ್ಲಿ ಯಾವುದಾದ್ರೂ ನೀವು ಚೇಂಜ್ ಮಾಡ್ಬೋದು. ಆ್ಯಂಡ್ ದೆನ್ ಕ್ಯಾಂಡಿಡೇಟ್ ಶಲ್ ಬಿ ಅಲೌಡ್ ಟು ಚೇಂಜ್ ಆರ್ ಆ್ಯಡ್ ಆಲ್ ದ ಫಾಲೋಯಿಂಗ್ ಫೀಲ್ಡ್ಸ್. ಎಜುಕೇಷನಲ್ ಕ್ವಾಲಿಫಿಕೇಷನ್ಸ್, ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ಸ್ನ ಆ್ಯಡ್ ಮಾಡ್ಬೋದು. ಸ್ಟೇಟ್ ಆಫ್ ಎಲಿಜಿಬಿಲಿಟಿ, ಸೊ ಎಲಿಜಿಬಿಲಿಟಿ ಕ್ಲಾಸ್ನ ಎಲ್ಲಾದರೂ ಮಿಸ್ಮ್ಯಾಚ್ ಮಾಡಿದರೆ ಅಥವಾ ಬೇರೆ ಕ್ರೈಟೀರಿಯಾ ಕ್ಲೈಮೇ ಮಾಡಿಲ್ಲ ಅಂದರೆ ಯು ಕ್ಯಾನ್ ಡೂ ದ್ಯಾಟ್. ಕ್ಯಾಟಗರಿ, ಸಬ್ ಕ್ಯಾಟಗರಿ, ಸೊ ಇಫ್ ಯುವರ್ ಬಿಲಾಂಗ್ಸ್ ಟು ಸಬ್ ಕ್ಯಾಟಗರಿ ಅಥವಾ ಎಕನಾಮಿಕ್ ಬ್ಯಾಕ್ವರ್ಡ್ ಅಥವಾ ಫಿಸಿಕಲಿ ಡಿಸೇಬಲ್ಡ್, ಸೊ ಅದನ್ನು ನೀವು ಹಾಕ್ಬೋದು. ಆ್ಯಂಡ್ ದೆನ್ ಸಿಗ್ನೇಚರ್ ಅಪ್ಡೇಷನ್ಸ್, ನಂಬರ್ ಆಫ್ ಅಟೆಂಪ್ಟ್ಸ್ ಇನ್ ನೀಟ್ ಆ್ಯಂಡ್ UG, ಸೊ ಎಷ್ಟು ಪ್ರೀವಿಯಸ್ ಆಗಿ ಅಟೆಂಪ್ಟ್ ಮಾಡಿದ್ದೀರಾ, ಸೊ ಅದನ್ನು ಸಹ ಯು ಕ್ಯಾನ್ ಅಪ್ಡೇಟ್ ಆಲ್ ದಿಸ್ ಫೀಲ್ಡ್ಸ್. Then candidates shall be allowed to change the following based on their permanent and present address. So examination city selections, medium of the examinations. ಸೊ ನೀವು ಅಪ್ಲಿಕೇಶನ್ಸ್ ಹಾಕಬೇಕಾದ್ರೆ ಸಿಟಿ ಸೆಲೆಕ್ಷನ್ ಮಾಡಿಲ್ಲ ಅಥವಾ ಪ್ರಿಯಾರಿಟಿ ಚೇಂಜ್ ಮಾಡಬೇಕು ಅಂತ ಇವಾಗ ಅಂದ್ಕೊಂಡಿರ್ತೀರಾ. ಅಪ್ಲಿಕೇಶನ್ ಹಾಕಬೇಕಾದ್ರೆ ಬೇರೆ ಪ್ರಿಯಾರಿಟಿ ಇರುತ್ತೆ, ಇವಾಗ ಪ್ರಿಯಾರಿಟಿ ಚೇಂಜ್ ಆಗಿದ್ರೆ ಸೊ ಯು ಕ್ಯಾನ್ ಅಪ್ಡೇಟ್ ಆಸ್ ವೆಲ್ ಆಸ್ ನಿಮ್ಮ ಮೀಡಿಯಮ್ ಆಫ್ ಎಕ್ಸಾಮಿನೇಷನ್ಸ್. ಸೊ ಯಾವ ಮೀಡಿಯಮಲ್ಲಿ ನೀವು ಎಕ್ಸಾಮಿನೇಷನ್ಸ್ನ ತೊಗೊಬೇಕು, ವೆದರ್ ಇಟ್ ಇಸ್ ಇಂಗ್ಲೀಷ್, ಕನ್ನಡ ಆರ್ ಅದರ್ ಲ್ಯಾಂಗ್ವೇಜಸ್, ಸೊ ಯು ಕ್ಯಾನ್ ಅಪ್ಡೇಟ್ ದ್ಯಾಟ್ ಆಲ್ಸೋ. ಸೊ ಈ ಒಂದು ಫೀಲ್ಡ್ಸಲ್ಲಿ ನೀವು ನಿಮ್ಮ ನೀಟ್ ಅಪ್ಲಿಕೇಶನ್ಸ್ನ ಎಡಿಟ್ ಮಾಡ್ಬೋದು. ಆ್ಯಂಡ್ ನೀಟ್ ಅಪ್ಲಿಕೇಶನ್ಸ್ ಎಡಿಟ್ ಮಾಡೋದಕ್ಕೆ 9th of March ಇಂದ 11th of March ವರೆಗೂ ಟೈಮ್ ಇದೆ. ಸೊ ಇನ್ನೂ ಆನ್ಲೈನ್ ಪೋರ್ಟಲ್ ಓಪನ್ ಆಗಿಲ್ಲ. 9th of March ಓಪನ್ ಆಗುತ್ತೆ ಆ್ಯಂಡ್ ದೆನ್ 11th of March ಕ್ಲೋಸ್ ಆಗುತ್ತೆ. ಸೊ ಮಾರ್ಕ್ ದಿಸ್ ಡೇಟ್. ಸರ್ ಒನ್ ಮೋರ್ ಅಪ್ಡೇಟ್ ನೀಟ್ ಕುರಿತಾದಂತೆ. ಸರ್ ನಾವು ನೀಟ್ ಬರಿತೀವಿ, ಬಟ್ KA ಅಪ್ಲಿಕೇಶನ್ಸ್ ಹಾಕಿರೋದ್ರಿಂದ KCET ಎಕ್ಸಾಮಿನೇಷನ್ಸು ಬರೀಬೇಕಾ? ಸೊ ಅವಶ್ಯಕತೆ ಇರಲ್ಲ. ಸೊ ನಿಮಗೆ ಬರೀಬೇಕು ಅಂದರೆ ಬರೀಬೋದು, ಅಥವಾ ಕಂಪಲ್ಸರಿ ಬರೀಲೇಬೇಕು ಅಂತ ಏನಿಲ್ಲ. ಯು ಕ್ಯಾನ್ ಆಲ್ಸೋ ರೈಟ್ ನೀಟ್ ಎಕ್ಸಾಮಿನೇಷನ್ಸ್. ಸೊ ಆ್ಯಂಡ್ ಒನ್ ಮೋರ್, ಸೊ ಎಷ್ಟೊಂದು ಜನ ವಿದ್ಯಾರ್ಥಿಗಳಿಗೆ MCQ ಕ್ವೆಶನ್ಸ್ ಅಥವಾ MCQ ಆಪ್ಷನ್ಸ್ ಮೇಲೆ ಇದು ಇತ್ತೀಚಿನ ದಿನಗಳಲ್ಲಿ ಸೋಷಲ್ ಪ್ಲ್ಯಾಟ್ಫಾರ್ಮಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅವರು ಒಂದು ಅಪ್ಡೇಟ್ ಕೊಟ್ಟಿದ್ರು. ಸೊ ಅದೇ ರೀತಿಯಾಗಿ ಅದನ್ನೇ ಫಾಲೋ ಮಾಡಿ ಸೊ ಮೀಡಿಯಾದವರು ಕೆಲವೊಂದು ರಿಪೋರ್ಟರ್ಸ್ನ ಬಿಟ್ಟಿದ್ದಾರೆ. ಸೊ ಆ ಒಂದು ರಿಪೋರ್ಟ್ನ ಕುರಿತಾದಂತೆ ಎಷ್ಟೊಂದು ಜನ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಸ್ ಆಗಿದೆ. ಏನು ಅಂದರೆ 4 ಆಪ್ಷನ್ಸ್ ಕೊಡ್ತಿದ್ರು, ಇವಾಗ 5 ಆಪ್ಷನ್ಸ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ UG CETಗೂ 5 ಆಪ್ಷನ್ಸ್ ಕೊಡ್ತಾರಾ ಒಂದು ಕ್ವೆಶನ್ಸ್ಗೆ? ಸೊ ಈ ಕ್ವೆಶನ್ಸ್ ಇರುತ್ತೆ. ಸೊ ಅದಕ್ಕೇ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿಯವರು ಎಕ್ಸ್ನ ಮೂಲಕ ಅಂದರೆ ಟ್ವಿಟರ್ನ ಮೂಲಕ ಒಂದು ಅಪ್ಡೇಟನ್ನು ಬಿಟ್ಟಿದ್ದಾರೆ. ಯು ಕ್ಯಾನ್ ಸಿ ದಿಸ್. UG CET 2025 ಪರೀಕ್ಷೆಗೆ ಸಿದ್ಧತೆ ನಡೆದಿದ್ದು, ಇಂದಿನಂತೆ ಪ್ರಶ್ನೆಯೊಂದಕ್ಕೆ ಉತ್ತರಿಸಲು 4 ಆಯ್ಕೆಗಳು ಮಾತ್ರ ಇರುತ್ತವೆ. ಈ ವಿಷಯದಲ್ಲಿ ಗೊಂದಲ ಬೇಡ. ಸೊ UG CET ಅವ್ರಿಗೆ ಒಂದು ಪ್ರಶ್ನೆಗೆ ವಿಚ್ ಮೀನ್ಸ್ 1 ಕ್ವೆಶನ್ಸ್ಗೆ 4 ಆಪ್ಷನ್ಸ್ ಇರುತ್ತೆ. ಸೊ ಇದರಲ್ಲಿ ಯಾವುದೇ ರೀತಿಯಾದಂತಹ ಚೇಂಜಸ್ ಇಲ್ಲ. ಬಟ್ ಯಾರಿಗೆ ಚೇಂಜ್ ಮಾಡಿದ್ದಾರೆ? ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿಯವರು ನಡೆಸುವ ಸ್ಪರ್ಧಾತ್ಮಕ, ದಟ್ ಇಸ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಪ್ರಶ್ನೆಗಳ ಉತ್ತರ ಆಯ್ಕೆಗೆ ಇನ್ನು ಮುಂದೆ 5 ಆಯ್ಕೆಗಳಿರಲಿವೆ. ಸೊ UG CET ಅವ್ರಿಗೆ ಯಾವುದೇ ರೀತಿಯಾದಂತಹ ಚೇಂಜಸ್ ಇಲ್ಲ. ಬಟ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಅವ್ರಿಗೆ ಒಂದು ಪ್ರಶ್ನೆಗೆ 5 ಆಪ್ಷನ್ಸ್ನ ಕೊಡ್ತಿದ್ದಾರೆ. ಸೊ ಅವ್ರಿಗೆ ಮಾತ್ರ ಚೇಂಜ್ ಮಾಡಿರ್ತಕ್ಕಂಥದ್ದು. ಇದಿನ್ನೂ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಪೋರ್ಟಲಲ್ಲಿ ರಿಲೀಸ್ ಮಾಡಿಲ್ಲ. ಬಟ್ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಅವರು ಎಕ್ಸ್ನ ಮುಖಾಂತರ ಈ ಒಂದು ಪೋಸ್ಟ್ನ ಹಾಕಿದ್ದಾರೆ. ಸೊ ಹಾಗಾಗಿ ಯಾವುದೇ ಗೊಂದಲ ಬೇಡ. ಯು ಕ್ಯಾನ್ clearly concentrate on your examinations. So this is new update. So ಇದೇ ರೀತಿ ಮತ್ತಷ್ಟು ನ್ಯೂ ಅಪ್ಡೇಟ್ಗೋಸ್ಕರ stay tuned and don't forget to subscribe our channel. Thank you and all the best.